ಏ ಸುಹಾಸ್, ಈ ನನ್ನ ಮಗಂಗೆ ಸಮಾಧಾನ ಅನ್ನೋದೇ ಇಲ್ಲ ಕಣ. ನಾವೆಲ್ಲ ಏನಕ್ಕಪ್ಪ ಪ್ಲ್ಯಾನ್ ಮಾಡಬೇಕಾಗಿತ್ತು, ರೂಟ್ ಮ್ಯಾಪ್ ಎಲ್ಲ ಹಾಕಿ ಇನ್ನು ಕಳಿಸಿದ್ದೆ, ಡೇ 1 ಎಲ್ಲಿ, ಡೇ 2 ಎಲ್ಲಿ ಅಂತ. ಆದರೂ ನೋಡಲ್ಲಿ ಅದು ಬ್ರಿಡ್ಜ್ ಅಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೋಗಿ ತಲೆ ತಿಂತು. ನಡಿ, ನೀನೇ ತಾನೇ ರೂಟ್ ಕೇಳ್ದವನೀಗ. ಹೊಸಳ್ಳಿ ಗುಡ್ಡ ಕಂಪ್ಲೀಟೆಡ್. ಅರ್ಲಿ ಮಾರ್ನಿಂಗ್ ಬಂದಿದ್ವಲ್ಲ, ಸೊ ಬರೀ ಫಾಗೇ ಇತ್ತು. ನೀವೇ ನೋಡಿದರೆ ವೀಡಿಯೋಸ್ನ. ಮತ್ತು ಏನೋ ಟ್ರೆಂಚ್ ಹೊಡೆದ್ಬಿಟ್ಟಿದ್ದಾರೆ ಅಲ್ಲಿ, ಗಾಡಿಗಳೆಲ್ಲ ಹೋಗ್ಬಾರ್ದು ಅಂತ. ಮತ್ತು ಆಲ್ಮೋಸ್ಟ್ ಎಂಡ್ ಪಾಯಿಂಟ್ವರೆಗೂ ಹೋಗ್ಬೋದು. ಲೇ ಏನಲ್ಲ ನಿಂದು ಅಲ್ಲ, ಈ ಲೆಫ್ಟ್ ಕೆಡಬೇಕು. ಅಲ್ಲಿ ನಮ್ದು ವ್ಯೂ ಪಾಯಿಂಟ್ ಅಂತ ನಿಂತು ಗೊತ್ತಾ, ಹೊಸಲ್ಲಿ ಇದು ಶೂಟಿಂಗ್ ಪಾಯಿಂಟ್ ಅಂತ ಅಲ್ಲಿ ಬೋರ್ಡ್ ಇತ್ತು. ಅಲ್ಲಿ ತಗೊಬೇಕು, ಇಲ್ಲಿ ತಗೊಬೇಕು, ಗೊತ್ತಿಲ್ವಲ್ಲ. ಕೇಳ್ಕೊಂಬೋ ಸಡನ್ ನಾನು ಎಲ್ಲೂ ನೋಡಲಿಲ್ಲ. ಕೇಳ್ಕೊಂಬರಕ್ಕೆ ಹೋಗ್ತಿಯಲ್ಲೋ ಮಾತಾಡೋದು ನೀನು ತಾನೆ. ಅಂದ್ರೆ ಯಾವುದು ಅಂತ ಹೇಳಿಲ್ಲ ನಂಗೆ. ಈ ಲೆಫ್ಟ್ ನಂಗೆ ಎಂತ ಇಲ್ಲ, ನನಗೆ ಅದು ಆ ಲೆಫ್ಟ್ ನೆನಪೈತೆ. ರೆಕಾರ್ಡ್ ಆಗ್ತೈತೆ. ನಾವು ನೆನ್ನೆ ಹೇಳ್ಬೇಕಾಗಿತ್ತು, ನಾನು ಬ್ರಿಡ್ಜ್ ಅಡೆ ಹೋಗ್ಬೇಕು ಕಣೋ, ಅದು ಹುಡ್ಕು ಅಂತ ಆಗ್ತಿದ್ವಿ. ಇಲ್ಲಿ ಹೋಗಿ ಅಲ್ಲಿ ಕೇಳ್ತಾವನೆ. ಯಾವ್ದು ಇಲ್ಲೇ ಅಂತ ಹಾಂ. ಅಂತೂ ಇಂತೂ ನೋಡಪ್ಪ ಬಂದ್ವಿ. ಅದು ಬ್ರಿಡ್ಜ್ ಅಡೆ ಹೆಂಗೆ ಕರ್ಕೊಂಬಂದ. ತುಮಕೂರಲ್ಲಿ ಬ್ರಿಡ್ಜ್ ಅಡೆನೂ ಇಷ್ಟೇ ಐತೆ. ಇದನ್ನ ನೋಡೋಕ್ಕೆ 10 ಕಿಲೋಮೀಟ್ರ್ ಕರ್ಕೊಂಬಂದವನು. ಇವಾಗ ವಾಪಸ್ 10 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಏನು ಇದೇ ಕಣ ಬ್ರಿಡ್ಜಲ್ಲಿ? ಅದೇ ಬ್ರಿಡ್ಜು. ಅದು ಎಡಕುಮಾರಿ ಕಣ. ಅಲ್ಲೇ ಬಿಸ್ಲೆ ಘಟ್ಟಲ್ಲಿ ನೀವು ಅವು ಬಂದ್ರಲ್ಲ, ಸೇಮ್ ಅಲ್ಲೂ ಹಿಂಗೆ ಇದೇ ಥರನೇ ಐತೆ. ಬಟ್ ಈ ಬ್ರಿಡ್ಜ್ ಇರಲಿಲ್ಲ. ಮೇಲೆ ಬ್ರಿಡ್ಜಿಗೆ ನಡ್ಕೊಂಬ ಹೋಗಲ್ಲಿ. ಟನಲ್ ಇಲ್ಲಿ ಕಣ, ಕೆಳಗಡೆ ಹಿಂಗಿರೋದು. ಅವು ಕಣ, ಅದು ಅಲ್ಲೇ ಇರೋದು, ಅಲ್ಲಾಸಿಂದನೇ ಬರೋದು. ನಾವು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಹೋಗ್ತಿಲ್ವಾ, ಹಿಂಗೆ ಹೋಗೋದಲ್ಲ. ಇನ್ನೊಂಚೂರು ಮುಂದಕ್ಕೆ ತಳ್ಳ. ಬಿದ್ದರೆ ಗೋಡೆ ಸಪೋರ್ಟ್ ಸಿಗುತ್ತೆ. ನಾನಲ್ಲ, ನೀನು ಬಿದ್ದೆ ಜಾರ್ದಂಡು ಹೋಗ್ತೀಯ. ಅವನ್ನೆಲ್ಗೋ ಹೋಗ್ತಾನಲ್ಲಪ್ಪ ಮತ್ತೆ. ಯಾರೋ ಟಾಟಾ ಮಾಡಿರಲ್ಲ. ಯಾವ ತಿರ್ಬೋಕಿ ನನ್ ಮಗನ್ ಗೊತ್ತು. ಈ ಸೈಡು ರೈಲ್ವೆ ಬ್ರಿಡ್ಜ್ ವ್ಯೂ ಪಾಯಿಂಟ್ ಎಷ್ಟು ದೂರ ಅಂತೆ ಈ ಸೈಡ್ ಐತೆ ಅಂತ ಅಂದ್ರಪ್ಪ ಅಷ್ಟೇ. ಎಷ್ಟು ನಮ್ಗೆ ಹಿಂದಿ ಬರಲ್ಲ ಗುರು, ಅವ್ರು ಅಷ್ಟೇ ಹೇಳಿದ್ದು. ಈ ಸೈಡೇ ಅಂತ ಅಂದ್ರು. ಸುಮ್ಮನಿರಲ್ಲೇ ಆ ಮಗ, ನಡಿ ನಡ್ಕೊಂಡು ಹೋಗೋಣ ಅಂತ. ಆಮೇಲೆ ಸುಹಾಸ್, ನಮ್ಮ ತುಮಕೂರು ರೈಲ್ವೆ ಬ್ರಿಡ್ಜಲ್ಲಿ ಸೇಮ್ ನಮ್ಮ ಮೇಲ್ಗಡೆಯಿಂದ ಹಿಂದೆ ಹಿಂಗೆ ನಡ್ಕೊಂಡು ಹೋದ್ರೆ ಕೆಳಗಡೆ 100% ಅಲ್ಲಿ ಮಳೆ ಬಂದಾಗ ನೀರು ಹಿಂಗೆ ಇರ್ತದೆ. ಅಲ್ಲ, ಇದ್ರದ್ದು ವ್ಯೂ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಸುತ್ತ ಗ್ರೀನ್ರಿ ಐತೆ, ಅಲ್ಲಿ ಗ್ರೀನ್ರಿ ಇಲ್ಲ. ಬಟ್ ಈ ಥರ ಫಾಗಲ್ಲ ಇರಲ್ಲ. ಅದೇನೇ ಹೇಳಿದ್ದು, ಜೋಕ್ಸ್ಗೆ ಅಷ್ಟೇ. ಈ ನನ್ನ ಮಗ ಇದನ್ನ ನೋಡೋಕ್ಕೆ ತಾತನ ತಲೆ ತಿಂದು ಇಲ್ಲಿ ಕರ್ಕೊಂಬಂದವನೇ. ಯಾರು ಟ್ರೈನ್ ಬಂದಂತ ಓಡೋದ್ರು. ಮುಂದಕ್ಕೆ ಹೋಗೋಣ. ಟನಲ್ ಐತೆ, ತಿಂಡಿ ತಿಂದಿಲ್ಲ ಅಂದ್ರೆ ಏನಲ್ಲಿ. ನಾವು ತಿಂಡಿ ತಿಂದಿಲ್ಲ, ಬರೀ ಟೀ ಕುಡ್ದಿದ್ದು. ತಿನ್ಬೇಕಿದ್ ಮ್ಯಾಗಿ ನೀನೇ ತಾನೇ ಮ್ಯಾಗಿ. ಅವನ ಬೆಳಗ್ಗೆ ತಿಂತಾನ ಅಂದಿದ್ದು. ನಾವು ದೂರ ಆಗುತ್ತೆ, ಬಾರಲ್ಲ. ಅಲ್ಲೇ ಎಡಕುಮಾರಿಗೆ ಹೋಗೋಣ, ಬಾರ, ಗಾಡಿ ಹಚ್ಚುವಂತೆ. ಬೇಡ, ಬರಲ್ಲ, ಸುಮ್ಮನೆ ಏನು ಕೆಲಿ. ಆಯ್ತು, ನೀವು ಹೋಗ್ರಪ್ಪ. ಹೋಗ್ಬಿಟ್ಟು ಏನೈತೆ ನೋಡ್ಕೊಂಡು ಬರ್ರಿ. ವ್ಲಾಗರ್ ಮನೆ ಹಾಳಾಗಿ ಹೋಗೋಣ. ತಿಂಡಿ ತಿಂದಿಲ್ಲ ಅಲ್ಲಿ. ಹೊಟ್ಟೆ ಹಸಿತೈತೆ. 2:30 ಓಡಿಸಿರೋದು ಗಾಡಿನ.
ಮತ್ತೆ ಅವನು ಹಂಗೆ ಕೂಗಿದಾನಂತೆ ಸುಮ್ಮನೆ ಬಾ ಆಚೆ ಅಟ್ಲಿ ಅವ್ನು ಟ್ರೈನ್ ಗೀನ್ ಬಂದಾಗ ಸಡನ್ ಆಗಿ ಜಾಗ ಇಲ್ಲ ಅಂದ್ರೆ ಏನು ಮಾಡಬೇಕು? ಟ್ರೈನ್ ಇಲ್ಲಿಗೇನ ಬರುತ್ತಾ ಇಷ್ಟು ಫ್ಲಾಟ್ ಯಾಕೆ ಜಾಬ್ ಬಿಡೋದಲ್ಲಿ ನಿಂತ್ಕೊಳ್ಳಿ ಅಂತಾನೆ ಅಲ್ಲ ಓಡೋ ಜಾಗ ಇರಲಿ ಅಂತಾನೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಓಡಾಡಕ್ ಜಾಗ ಇರಲಿ ಅಂತ ಹೇಳ್ಬಿಟ್ಟು ನಿಂಗೆ ಜಲ್ಲಿ ಹಾಕ್ತಾರೆ ಇಲ್ಲಿ. ಇಲ್ಲಿಗನ ಬರುತ್ತಾನೆ ಟ್ರೈನ್ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿಗನ ಅಷ್ಟೇ ಬರೋದು ನಿಮಗೆ. ಇಲ್ಲಿಗನ ನಿಂತ್ಕೊಂಡು ಹೋಗಿ ಚರಂಡಿ ಅಷ್ಟೇ ಅವಾಗ ಹಂಗೇನ ಬಂತಂದ್ರೆ ಪಕ್ಕದ ಚರಂಡಿ ಇಲ್ವಾ? ಎಗ್ರು ಬಿಡು. ಇಲ್ಲಿ ವ್ಯೂ ಈಗ ಕೇಳ ಆಯ್ತಪ್ಪ ಇವ್ನು ಬರ್ತಾನಲ್ಲ ಅವನು ಕೇಳಾನಿರಪ್ಪ. ಅವನೇ ಅವಾಗ್ಲೇನೆ ಇಲ್ಲ ಅಂದಿಲ್ಲ ಹೋಗ್ತಾರೆ ಅಂತಾನೆ ಕಲ್ಯಾಣ ಮಗ ಗೊತ್ತಿಲ್ಲ ಅಂದ. ನಮ್ಮ ಮಗ ರೂಮಲ್ಲಿ ಬಚ್ಚಿಕೊಂಡಿದ್ರೆ ಆರಾಮಾಗಿ ವಿಷಯ ಶೇರ್ಸ್ ಮಾಡಿ ನಾವು ಇವಾಗ ಬಂದೋಗಿರ್ತೀವಿ ಯಾರೋ ಇನ್ನೊಬ್ಬ ರಿಲೀಸ್ ಆಗ್ತಾನೆ ಅಥವಾ ಏನೋ ಆಗ್ತಾನೆ ಅವಾಗ ಅಂದ್ಕೊಂತೀವಿ ಇಲ್ಲಿಂದ ಇಷ್ಟೇ ದೂರ ಇತ್ತಲ್ಲ ನಾವು ಹೋಗಿ ಬರ್ಬೋದಾಗಿತ್ತಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸರಿ ಆಯ್ತು ಇವ್ನು ಕೇಳಪ್ಪ ಇವನ್ನ. ಅಂದ್ರೆ ಹೋಗೋಣ. ನಂಗೆ ತೋರಿಸ್ಬಿಡ ಸಾಕು ಅಲ್ಲಿ ತೋರಿಸ್ತಾರೆ. ಅವೇನು ಜಾಸ್ತಿ ಹೊತ್ತಿರಲ್ಲ, ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಬರ್ತೀವಿ ಅಷ್ಟೇ ವಾಪಸ್ಸು. ನಿಮ್ಮನ್ನೇ ತೋರಿಸಲ್ಲ ಬಿಡಿ, ನಾವು ನಿಮ್ಮನ್ನೇ ತೋರಿಸಲ್ಲ ವಿಡಿಯೋದಲ್ಲಿ. ಬರ್ತಾ ಇರ್ತಾರೆ ಗಾಡಿ ಹೋಯ್ತು ನೋಡಿ ಅದ್ರಲ್ಲಿ ಇರ್ತಾರೆ ಆಫೀಸರು ಮತ್ತೆ ವಾಪಸ್ ಬರುತ್ತೆ. ವ್ಯೂ ಪಾಯಿಂಟ್ ಏನಿಲ್ಲ ನೋಡಕ್ಕೆ ಕೆಳಗಡೆ ಇಳಿಯೋಕ್ಕಾಗಲ್ಲ. ಫೋಟೋ ತಗೊಂಡು ಬರೋದು ಅಷ್ಟೇ. ಜನ ನೋಡ್ಕೊಂಡು ಬರ್ತೀವಿ. ಎಷ್ಟೊತ್ತು 2 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ. ಇನ್ನೊಂದು ಮಗ ಬಿಡಲ್ಲ ಕಣ, ಏನಾದರೂ ಒಂದು ಮಾಡಿಬಿಡ್ತಾನೆ. ಇಷ್ಟು ದೂರ ಬಂದಿದ್ದೀವಿ, ಹೋಗಿ ಬರ್ಬೇಕಷ್ಟೇ ಆಯಿತಾ. ಈಗ ನೋಡು 300 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನು 200 ಕಿಲೋಮೀಟ್ರ್ ಹೋಗೋಣ. ಹಿಂಗೆ ಮಾಡೋದು. ತೋರಿಸೋಣ ಹೆಬ್ಬ ಒಂಥರ ಇದು ಹೆಬ್ಬ ಅದು ಎಲ್ಲಲ್ಲ ಅಲ್ಲಿ ಮುಂದೆ ಬಾರೋ ಕಬ್ಬೆ ಬಾರೋ. ಓ ಇದಾ ಝೂಮ್ ಹಾಕೋ. ಅದು ಮುಖಾನಾದ್ರೂ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಹಿಡ್ಕೊಂಡು ಜಾಬ್ಗೆ ಹಾಕೊಳ್ಳಂಗಿರ ಹಾಕೊಳ್ಳಿರುತ್ತೆ ಅಷ್ಟೇ. ನಡೆಯೋ ವ್ಯೂ ಪಾಯಿಂಟ್ ಆಯ್ತಲ್ಲ. ನಿನ್ನ ಜೊತೆ ಬರ್ತೀನಲ್ಲ. ಹಾಂ ಹಾಂ ಹೆಬ್ಬಾವು ಹೆಬ್ಬಾಗೆ ಅದು ಕಲ್ ಮೇಲೆ ಹಾಕೊಂಡು ಹೊಡಿಬೇಕಷ್ಟೇ. ಅದು ಏನು ಮಾಡಿದೆ ಬಿಡಿ. ಹೆಬ್ಬಾವು ಏನು ಮಾಡುತ್ತೆ ಅದು ದೊಡ್ಡದಾದ್ರೆ ನೋಡಲ್ಲ ಅದೇನೋ ನುಂಗ್ಬೇಕು ಅದು ಹಂಗೆ ಐತೆ ಕೂಡ ಸಾಕು. ಅವನಿಗೆ ಅಷ್ಟೊಂದು ದಮ್ಮಿಲ್ಲ. ಆದ್ರೆ ಭಾಳ IP68 ರೇಟಿಂಗ್ ಆಯ್ತು. ಅದು ಏನಾಗಲ್ಲ. ಅಷ್ಟಕ್ಕೇನು 60-70 ಸಾವಿರ ಕೊಟ್ಟು ತಾಳೋದು. ಟನಲ್ಲು ಅಂತಿದ್ದಲ್ಲ, ಬಂತು ನೋಡಪ್ಪ ಟನಲ್ಲು. ನಾನು ಇಲ್ಲಿಂದನೇ ಝೂಮ್ ಹಾಕ್ತೀನಿ. ಫಸ್ಟ್ ಟನಲ್ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿಂದ ಅಷ್ಟು ಅಂತ ಬಾಲ್ ನಿಂಕ ಈ ಕೈ ಇಟ್ಸ್ಕೊಂಡೆ ಬೈಲಿ ಅಲ್ಲಿ ನಿಂತು ಫೋಟೋ ಹೊಡ್ತೀನಿ. ಅಲ್ಲಿ ಹೋಗಲ್ಲಿಗೆ ಹೋಗಪ್ಪ ಸಾಕು ಬಾರಲೇ. ಆ ಶರ್ಟ್ ಮೇಲೆ ಸ್ವೆಟ್ರ್ ಮೇಲೆ ಆ ಜಾಕೆಟು ಬಂದಿದ್ರು ಸರಿ, ಬಂದಿಲ್ಲ ಅಂದ್ರೂ ಸರಿ, ಅವನೆಲ್ಲೂ ಹಾಕಲ್ಲ. ಲೇ ಸಾಕು ಬಾರಲ್ಲ, ಹಾಕಲ್ಲಪ್ಪ. ನಾನು ಫೋಟೋ ತೆಗ್ಸಕ್ಕೆ ನನ್ನ ಮಗನೇ ಇದನ್ನೆಲ್ಲ ತೆಗ್ದು ಬಿಚ್ಚಿ ಒಂದು T-ಶರ್ಟು ಜಾಕೆಟ್ ಹಾಕಿರೋದಕ್ಕೇನೋ ಒಂಥರ ಆಗ್ತೈತೆ. ಇವನು ಶರ್ಟು, ಅದ್ರ ಮೇಲೆ ಸ್ವೆಟ್ರು, ಅದ್ರ ಮೇಲೆ ಒಂದು ಜಾಕೆಟು, ಅದ್ರ ಮೇಲೆ ರೈನ್ ಕೋಟು, ಅದ್ರ ಕೆಳಗಡೆ ಒಂದು ಪ್ಯಾಂಟು. ದೂದ್ಸಾಗರದ ಅಲ್ಲಿ ಅವರು ಬ್ರಿಟಿಷ್ ಅವ್ರು ಕಟ್ಟಿರೋದಂತಪ್ಪ ಅದು. 90 ಲೈ ನನ್ನ ಮಗನೇ ಇಂಡಿಪೆಂಡೆನ್ಸ್ ಡೇ ಯಾವತ್ತು? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಬಂದಾದ್ಮೇಲೆ ಬ್ರಿಟಿಷ್ ಏನು ಕಿರ್ತಾರೆ ಇಲ್ಲಿ 1972 ಕಟ್ಟಿರೋದು ಅಂತ ಹೇಳ್ತಿಲ್ವಾ? Didn't have to cut me off. Like that. I can never
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲಿ ಬರ್ದಿದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲಿಗೆ ಇವಾಗ? ಕನ್ಯಾಕುಮಾರಿ ಅದನ್ನ ಊಟ ಸಿಕ್ಕಿದ್ರೆ ಹೋಟೆಲ್ ಸಿಕ್ಕಿದ್ರೆ ಹಾಂ ಸರಿ ಆಯ್ತು ನಡಿ. ಎಷ್ಟು ಕಿಲೋಮೀಟ್ರ್ ನಾವು ಅಲ್ಲಿಂದ ಬಂದಿದ್ದು ಒಳಗೀಗ? ಇವಾಗ ಬರ್ತಾ 10 ಹೋಗ್ತಾ 10 20 ಕಿಲೋಮೀಟರ್ಸು. ಬ್ರಿಡ್ಜ್ ಅಡೆ ಅಂತ ಕರ್ಕೊಂಬಂದ್ರು ಸ್ವಲ್ಪ ವರ್ತಿತ್ತು ನಡಿ. 12 seconds later. ಮಾರ್ನಿಂಗು ನಾವು ನೋಡಲಿಲ್ಲ ಅಲ್ವಾ, ಬರೀ ಫಾಗೇ ಇತ್ತಲ್ಲ. ಈಗ ಕಾಣಿಸ್ತಿದ್ದ ನೋಡಿ ಹೊಸಳ್ಳಿ ಗುಡ್ಡ, ಅಲ್ಲಿಂದ ರೋಡ್ ಪಾಯಿಂಟ್ ಇದು. ಕಮಾನ್ ಲೆಟ್ಸ್ ಗೋ. ಏನಿಲ್ಲ ಪೆಟ್ರೋಲ್ ಉಳ್ಸೋಣ ಅಂತ. ವ್ಯೂ ಚೆನ್ನಾಗಿತ್ತು. ಬರೋದು ಬಂದ್ಬಿಟ್ಟೆ ನೀನು ಮೇಲೆ ಇದ್ರದ್ದು ಹೊಸಳ್ಳಿ ಗುಡ್ಡ ಅದು ಕಾಣಿಸ್ತಿತ್ತಲ್ಲ ಆ ಸೈಡು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೊಸಗಳು ಮೈತಾವಲ್ಲ, ಹಾಂ ಆ ಥರ ಇತ್ತು ಸೇಮ್. ಎಲ್ಲಿ ಬೇಡ. ಸರಿ ಆಯ್ತು ನಡಿ. ರೈಟ್ ಲವ್ ಮ್ಯಾಪಲ್ಲಿ ತೋರಿಸಿರೋದು ಹಿಂಗೆ ಕಾಣಲ್ಲ ಇದೆ. ಹಿಂಗ ಹ್ಞೂ ಹೋಗುತ್ತಾ ಗಾಡಿ? ಹೋಗ್ಸಿದ್ರೆ ಹೋಗುತ್ತೆ. ಇವನು ಏನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತವನೆ ಅಂತ. ಮ್ಯಾಪ್ಸಲ್ಲಿ ತೋರಿಸ್ತೈತೆ, ಮತ್ತೆ ಇನ್ನೇನಲ್ಲ ಪ್ರಾಬ್ಲಮ್ ನಿಂಗೆ? ಮ್ಯಾಪ್ಸಲ್ಲಿ ತೋರಿಸ್ತಿಲ್ವಾ ಹಿಂಗೈತೆ ಅಂತ? ಮ್ಯಾಪ್ ನೋಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ನನ್ನ ಮಗನೇ ಮತ್ತೆ ಮ್ಯಾಪೇ ನೋಡ್ಬೇಡ, ಕೊಡಲ್ ಫೋನ್. ಆಯ್ತು ಬಾ, ಇವಾಗ ಮ್ಯಾಪ್ ತೋರಿಸ್ತೈತಲ್ವ, ಬಾ ನೋಡೋಣ. ಆಯ್ತು ನಡಿ. ಬಾ. ಅಲ್ಲಿಂದ ಅಲ್ಲಿ ಒಂದು ಪಾರ್ಕಿಂಗ್ ಐತೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಒಂದಿಷ್ಟು ದೂರ. ಸರಿ ಆಯ್ತು ಬಾ. ಯಾರಲ್ಲ ಲೋಕಲ್ ಎಡ್ಸ್ ಇಲ್ಲ, ನಮ್ಗೆ ಗೊತ್ತಿಲ್ಲಪ್ಪ ಇಲ್ಲೆಲ್ಲ ಇದ್ದು ಟನ್ನಲ್ ಆ ಸೈಡ್. ಅವ್ರು ಲೋಕಲ್ ಏಡ್ಸ್ ಏನಲ್ಲ, ಲೋಕಲ್ ಏಡ್ಸ್ ಆಗಿರೋ ಕರೆಕ್ಟಾಗಿ ಹೇಳಿರೋರು ಅವರು. ಸರಿ ಆಯ್ತು ಬಾರು. ಊಟ ತಿಂದಿಲ್ಲ ಅದಕ್ಕೆ ಹಿಂಗೆ ಬರಸ್ಟ್ ಆಡ್ತೀವಿ. ಹ್ಞೂ ಆಗ್ತಾ ಇದ್ದೀನಿ ಕಣ. ಇವಾಗ ಅಲ್ಲೋಗಿ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ. ತಿಂದಿಲ್ಲ, ಚಿತ್ರಾನ್ನ ಮಾಡ್ಸಂತ. ನೀನು ಚಿತ್ರಾನ್ನಮ್ಮನೆ ಹಾಳಾಗೋಗ ಅಲ್ಲಿ. ಇನ್ನೇನು ಸಿಗುತ್ತೆ ನಿನಗೆ ಇಂಥ ಕಾಡಲ್ಲಿ? 750 ಮೀಟರ್ಸ್ ಅಂತ ತೋರಿಸ್ತಾಯ್ತಪ್ಪ. 750 ಟೋಟಲ್. ಬಾ ನಡ್ಕೊಂಡ್ ಹೋಗ್ರಪ್ಪ. ಹೋಗಿ ಬರ್ರಪ್ಪ ನೀವು, ನನ್ನ ಕೈಲಿ ಆಗಲ್ಲ. ನಾನು ತಿಂಡಿ ತಿಂದಿಲ್ಲ, ನಂಗೆ ಸುಸ್ತಾಗ್ತೈತಿ. 1 eternity later. ಏನೋ ಅದು ಎಡಕುಮಾರಿ ಅಲ್ಲ, ಎಡಕು ಮೇರಿ. ಏನೇನಿತ್ತಪ್ಪ ಅಲ್ಲಿ? ಮರ ಕಡಿತಿದ್ರು ಅಂಕಲ್ಲು. ಇನ್ನೂ ಒಂದು 15 ಮಿನಿಟ್ಸ್ ನಡಿಬೇಕು ಅಂದರು. ಸುಸ್ತಾಗಿದ್ರು ಪಾಪ. ನಡಿ ಹೋಗೋಣ. ನೆಕ್ಸ್ಟ್ ಎಲ್ಲಿಗೀಗ? ಊಟ ಮಾಡ್ಕೊಂಡು ಹೆಂಗೋ ಅಂದ ಬರ್ಬೇಕಲ್ಲ, ಹೋಗೋಣ ಅವಾಗ. ಒಟ್ನಲ್ಲಿ ಅದು ನೋಡೋವರೆಗೂ ನಿಂಗೆ ಜೀಪಲ್ಲಿ ಐತಂತೆ, ಜೀಪಲ್ಲಿ ಸಿಕ್ಕಿದ್ರೆ ಹೋಗೋಣ. ಅಲ್ಲಿ ಹೋಗಿ ನೋಡೋವರೆಗೂ ನಿಂಗೆ ಸಮಾಧಾನ ಇಲ್ಲ ಅಲ್ವಾ ನಿಂಗೆ? ಸರಿ ನೆಕ್ಸ್ಟ್ ಎಲ್ಲಿಗೀಗ? ಕಾಗಿನೇರೆ ಅಲ್ಲಿ ಆನ್ ದ ವೇ ಯಾವ್ದಾರ ಹಂಗೆ ಕೇಳ್ತಾ ಇರಿ, ಹೋಟ್ಲು ಸಿಕ್ಕಿದ್ರೆ ಅಲ್ಲೇ ಹಾಕ್ರಿ. ಸರಿ ಆಯ್ತು ನೋಡಿ. ಓಕೆ ಬರಲ್ಲ. ಆಮೇಲೆ ನೀನು ಹುಡುಗಿಗೆ ಮೆಸೇಜ್ ಹಾಕಿ ಬಂದು ನೀನು ಬಾ ನಡಿ. ಮೆಸೇಜ್ ಹಾಕ್ಸಿರು, ನೆಟ್ವರ್ಕ್ ಬಂದಾಗ ಹೋಗ್ತದೆ. ನಡಿ ಹೋಗೋಣ.